ಇವತ್ತು ಜಪಾನ್ ರಕ್ಷಣಾ ಸಚಿವರ ಜೊತೆ ರಾಜನಾಥ್ ಸಿಂಗ್ ಅವರು ಚರ್ಚೆ ನಡೆಸುತ್ತಾರೆ. ನವದೆಹಲಿಯಲ್ಲಿ ಮಹತ್ವದ ಭಾರತ ಮತ್ತು ಜಪಾನ್ ದ್ವಿಪಕ್ಷೀಯ ಮಾತುಕತೆ ಆಗುತ್ತೆ. ಈ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಭದ್ರತಾ ವಿಚಾರಗಳ ಬಗ್ಗೆ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತೆ. ಜಪಾನ್ ರಕ್ಷಣಾ ಸಚಿವ ಝೆನ್ ನಕತಾನಿ ಜೊತೆ ರಾಜನಾಥ್ ಸಿಂಗ್ ಚರ್ಚೆ ನಡೆಸುತ್ತಾರೆ. ಕಳೆದ 6 ತಿಂಗಳಲ್ಲೇ 2ನೇ ಬಾರಿಗೆ ಭೇಟಿಯಾಗ್ತಾ ಇದ್ದಾರೆ ನಾಯಕರು. ಭಾರತದ ಮಿತ್ರ ರಾಷ್ಟ್ರವಾದ ಜಪಾನ್ ಸಂಪೂರ್ಣ ಸಹಕಾರದ ಭರವಸೆಯನ್ನ ನೀಡಿದೆ. ಹಿಂದಿನಿಂದಲೂ ಕೂಡ ಪಾಕಿಸ್ತಾನದ ಉಗ್ರ ನೀತಿಯನ್ನು ಖಂಡಿಸ್ತಾ ಬಂದಿದೆ. ಇನ್ನು ರಕ್ಷಣಾ ಕ್ಷೇತ್ರದ ಪರಸ್ಪರ ಸಹಕಾರದಲ್ಲಿ ಮಹತ್ವದ ಒಪ್ಪಂದ ಆಗುವ ಸಾಧ್ಯತೆ ಇದೆ. ಭಾರತ ಪಾಕ್ ಸಂಘರ್ಷದ ಸ್ಥಿತಿ ಮಧ್ಯೆ ಕುತೂಹಲ ಮೂಡಿಸಿರುವಂತಹ ಈ ಭೇಟಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಭಾರತ ತನ್ನ ಮಿತ್ರ ರಾಷ್ಟ್ರಗಳ ಸಹಕಾರವನ್ನ ಪಡೆಯುವಂತಹ ಕೆಲಸ, ಸಪೋರ್ಟ್ ಪಡೆಯುವಂತಹ ಕೆಲಸ ಮಾಡ್ತಾ ಇದೆ. ರಷ್ಯಾ ಆಯಿತು, ಜಪಾನ್ನ ಸಚಿವರ ಜೊತೆ ರಾಜನಾಥ್ ಸಿಂಗ್ ಅವರು ಮಾತುಕತೆ ನಡೆಸಿದ್ದಾರೆ. ಏನೆಲ್ಲ ಚರ್ಚೆಯಾಗಿದೆ, ಒಪ್ಪಂದಗಳಾಗಿದೆ, ಡೀಟೇಲ್ಸ್ ನೀಡಬಹುದಾ? ಸಭಾ ಇವತ್ತು ಜಪಾನ್ ರಕ್ಷಣಾ ಸಚಿವ ಮತ್ತು ರಾಜನಾಥ್ ಸಿಂಗ್ ಅವರ ನಡುವೆ ಚರ್ಚೆ ನಡೆಯುತ್ತೆ. ಚರ್ಚೆಯಲ್ಲಿ ಬಹಳಷ್ಟು ಪ್ರಮುಖವಾಗಿ ಈಗಾಗಲೇ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ನಡೆಯುತ್ತಿರ್ತಕ್ಕಂತಹ ಉಗ್ರರ ಪರಿಸ್ಥಿತಿ, ಸ್ಪೆಷಲಿ ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಅಟ್ಟಹಾಸದ ದಾಳಿ ಇತ್ತಲ್ಲ ಉಗ್ರರಿಂದ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಇಡೀ ವಿಶ್ವದ ಎಲ್ಲಾ ನಾಯಕರ ಗಮನವನ್ನು ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಭಾರತದ ಮಿತ್ರ ರಾಷ್ಟ್ರಗಳು ಯಾವಿದಾವೆ ಅವರಿಗೆ ಮೊದಲು ಅಪ್ರೋಚ್ ಆಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಭಾರತದ ಮುಂದಿನ ನಡೆಗೆ ಎಲ್ಲವೂ ಸಹಿತ ಸಪೋರ್ಟ್ ಅನ್ನ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಭಾರತ ತಮ್ಮ ಮಿತ್ರ ರಾಷ್ಟ್ರಗಳ ಜೊತೆಗೆ ಮಾಹಿತಿನ ಕಲೆ ಹಾಕುವುದು ಮತ್ತೆ ಅದರ ಜೊತೆಗೆ ಅವರಿಗೆ ಮಾಹಿತಿನ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಜಪಾನ್ ರಕ್ಷಣಾ ಸಚಿವರ ಜೊತೆಗೆ ರಾಜನಾಥ್ ಸಿಂಗ್ ಅವರ ಚರ್ಚೆ ಇದೆ. ಅದರಲ್ಲೂ ಪ್ರಮುಖವಾಗಿ ಜಪಾನ್ ಜೊತೆಗೆ ರಕ್ಷಣಾ ಸಂಬಂಧಪಟ್ಟ ಹಾಗೆ ಕೆಲವೊಂದು ಒಪ್ಪಂದಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತೆ ಮುಂದಿನ ಹಂತಗಳಲ್ಲಿ ಭಾರತ ತೆಗೆದುಕೊಳ್ಳುವಂತಹ ನಿಲುವಿಗೆ ಕೇವಲ ಆಂತರಿಕವಾಗಿ ಸಪೋರ್ಟ್ ಅನ್ನ ಕೊಡೋದಲ್ಲದೆ ವಿಶ್ವಸಂಸ್ಥೆಯ ಮುಂದ್ಗಡೆನೂ ಸಹಿತ ಇದರ ಸಂಪೂರ್ಣವಾದಂತಹ ಭಾರತದ ಪರವಾಗಿ ನಿಲ್ಲಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಚರ್ಚೆ ಬಹಳಷ್ಟು ಪ್ರಮುಖ ಆಗಿರುವಂತದ್ದು. ಯಾಕಂದ್ರೆ ಜಪಾನ್ ಈ ಹಿಂದೆನೂ ಸಹಿತ ಭಾರತದ ಜೊತೆಗೆ ನಿಂತಿತ್ತು. ಅದರ ಮುಂದುವರೆದ ಭಾಗವಾಗಿ ಯಥಾವತ್ತಾಗಿರಿಂದ ಭಾರತದ ಜೊತೆಗೆ ಆ ಒಂದು ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ವಿಚಾರವನ್ನ ಮನವಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತೆ ಅದರ ಜೊತೆಗೆ ಭಾರತ ಈಗಾಗಲೇ ಬಹಳಷ್ಟು ಪ್ರಮುಖವಾದಂತಹ ದೇಶಗಳ ಜೊತೆಗೆ ಈಗಾಗಲೇ ನಿನ್ನೆ ತಾನೇ ರಷ್ಯಾ ಜೊತೆಗೆ ಮಾತುಕತೆಯನ್ನು ನಡೆಸಿತ್ತು. ಅದಾದ ಮೇಲೆ ಇಂಗ್ಲೆಂಡ್ ಜೊತೆ ಮಾತುಕತೆ ನಡೆಸಿದೆ. ಅದರ ಜೊತೆಗೆ US ಜೊತೆಗೆ ಮಾತುಕತೆ ನಡೆಸಿದೆ. ಇದೇ ರೀತಿಯಾಗಿರಂತಂದ್ರೆ ಬಹಳಷ್ಟು ರಾಷ್ಟ್ರಗಳ ಜೊತೆಗೆ ಪಾಕಿಸ್ತಾನದ ನಡೆ ಮತ್ತೆ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಯಾವ ರೀತಿಯಾಗಿ ಬೆಂಬಲಿಸ್ತಾ ಬರ್ತಾ ಇದೆ, ಮತ್ತೆ ಅದರಿಂದ ಜನಸಾಮಾನ್ಯರು ಯಾವ ರೀತಿಯಾಗಿ ಸಾವಿಗೀಡಾಗ್ತಾ ಇದ್ದಾರೆ, ಅದರ ಮುಂದುವರೆದ ಭಾಗವಾಗಿ ಭಾರತದಲ್ಲಿ ನಡೆದಿರತಕ್ಕಂತಹ ಪೆಹಲ್ಗಾಮ್ ದಾಳಿಯ ಬಗ್ಗೆನೂ ಸಹಿತ ಸಂಕ್ಷಿಪ್ತವಾದಂತಹ ವಿವರವನ್ನ ಕೊಟ್ಟು ಆ ಬೆಂಬಲವನ್ನ ಪಡೆಯುವಂತಹ ಮಾತುಕತೆ ನಡೆಯುವಂತದ್ದು. ಸಭಾ. ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.